ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 26/2/2026 ಶನಿವಾರ ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. ಈ ದಿನ ಶನಿವಾರ ಷಷ್ಠಿ ತಿಥಿ, ಸಪ್ತಮಿ ತಿಥಿ, ಮಖಾ ನಕ್ಷತ್ರ, ಪುಬ್ಬ ನಕ್ಷತ್ರ, ವಜ್ರಯೋಗ ಮತ್ತು ಸಿದ್ಧಿಯೋಗಗಳ ಸಂಯೋಜನೆಗೊಂಡಿರೋದ್ರಿಂದ ಷಷ್ಠಿ ತಿಥಿಯ ವಿಜಯ ಶಕ್ತಿ, ಸಪ್ತಮಿ ತಿಥಿಯ ತೇಜಸ್ಸು ಮತ್ತು ಅಭಿವೃದ್ಧಿ, ಮಖಾ ನಕ್ಷತ್ರದ ಗೌರವ ಮತ್ತು ನಾಯಕತ್ವ, ಪುಬ್ಬ ನಕ್ಷತ್ರದ ಸೃಜನಶೀಲತೆ ಮತ್ತು ಆಕರ್ಷಣೆ, ವಜ್ರಯೋಗದ ದೃಢತೆ ಹಾಗೂ ಸಿದ್ಧಿಯೋಗದ ಕಾರ್ಯ ಸಾಧನೆಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ವಿಶೇಷ ಪರಿಣಾಮವನ್ನು ಬೀರ್ತಾ ಇದೆ. ಈ ದಿನ ನಿಮ್ಮ ಪ್ರತಿಭೆ, ಮಾತಿನ ಚಾತುರ್ಯ ಮತ್ತು ಸಾಮಾಜಿಕ ಸಂಪರ್ಕಗಳು ಯಶಸ್ಸಿನ ದಾರಿಯಲ್ಲಿ ಸಾಕ್ತವೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ತುಲಾರಾಶಿ ಅಧಿಪತಿಯಾದಂಥ ಶುಕ್ರಗ್ರಹ, ಈ ಶುಕ್ರಗ್ರಹದ ಅನುಗ್ರಹದಿಂದ ನಾವು ಸೌಹಾರ್ದತೆ, ಸೃಜನಶೀಲತೆ ಮತ್ತು ಆರ್ಥಿಕ ಅನುಕೂಲತೆಗಳನ್ನು ಕಾಣ್ತೇವೆ. ಈ ದಿನ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗ್ತದೆ. ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಅನುಕೂಲ ಉಂಟಾಗ್ತದೆ. ಹೊಸ ಪರಿಚಯಗಳಿಂದ ಲಾಭ ಉಂಟಾಗ್ತದೆ. ಆದರೆ ವಜ್ರಯೋಗದಿಂದ ಕೆಲವೊಮ್ಮೆ ಹಠಮಾರಿ ಧೋರಣೆ ಅನ್ನುವಂಥದ್ದು ಕಾಣಿಸಬಹುದು. ಆದ್ದರಿಂದ ಸಮತೋಲನ ಮತ್ತು ಮೃದು ಮಾತು ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ಷಷ್ಠಿ ತಿಥಿ ಮತ್ತು ಸಪ್ತಮಿ ತಿಥಿಗಳ ಪ್ರಭಾವ ಇರೋದರಿಂದ ನೋಡೋದಾದರೆ ಷಷ್ಠಿ ತಿಥಿಯಿಂದ ಅಡಚಣೆಗಳ ನಿವಾರಣೆ, ಸ್ಪರ್ಧೆಗಳಲ್ಲಿ ಜಯ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಸಪ್ತಮಿ ತಿಥಿಯ ಪ್ರಭಾವದಿಂದಾಗಿ ತೇಜಸ್ಸು ಮತ್ತು ಉತ್ಸಾಹ, ಹೊಸ ಕಾರ್ಯಗಳಿಗೆ ಶುಭ ಫಲ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥದ್ದನ್ನು ಕಾಣ್ತೇವೆ. ಈ ದಿನ ನಿಂತ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಹೊಸ ಯೋಜನೆಗಳಿಗೆ ಅನುಕೂಲ ಉಂಟಾಗ್ತದೆ. ಮಖಾ ನಕ್ಷತ್ರದ ಪ್ರಭಾವ ಇರೋದರಿಂದ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಲಭ್ಯವಾಗ್ತದೆ. ನಾಯಕತ್ವದ ಅವಕಾಶಗಳು ದೊರೆಯುತ್ತದೆ. ಈ ದಿನ ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಬಹುದು. ಪ್ರಮುಖ ವ್ಯಕ್ತಿಗಳಿಂದ ಸಹಕಾರ ದೊರೆಯಬಹುದು. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಕಲಾತ್ಮಕತೆಗೆ ಅವಕಾಶಗಳು ಲಭ್ಯವಾಗ್ತದೆ. ಸ್ನೇಹ ಮತ್ತು ಸಂಬಂಧಗಳ ವೃದ್ಧಿಯಾಗ್ತದೆ. ಸಂತೋಷ ಮತ್ತು ಉಲ್ಲಾಸ ಹೆಚ್ಚಾಗ್ತದೆ. ಈ ದಿನ ಕಲಾ, ಸಂಗೀತ, ಜ್ಯೋತಿಷ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಫಲ ಲಭ್ಯವಾಗ್ತದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯುತ್ತದೆ. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಹೆಚ್ಚಾಗ್ತದೆ. ಆದರೆ ಮಾತಿನಲ್ಲಿ ಕಠಿಣತೆಯನ್ನು ತೋರಿಸಿದರೆ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಜಾಗ್ರತೆ ವಹಿಸಬೇಕಾದಂಥ ವಿಚಾರಗಳೇನು? ವಾದ ವಿವಾದಗಳಿಂದ ದೂರ ಇರಿ. ಇತರರ ಅಭಿಪ್ರಾಯಗಳಿಗೆ ಗೌರವ ನೀಡುವಂತನ್ನು ಕಲಿತುಕೊಳ್ಳಿ ಅನ್ನೋದು. ಈ ದಿನ ಇತರರ ಅಭಿಪ್ರಾಯಗಳಿಗೆ ಗೌರವವನ್ನು ನೀಡಬೇಕಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡೆ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮನೋಭಿಲಾಷೆಗಳ ಪೂರ್ಣತೆ ಸಾಧ್ಯವಾಗ್ತದೆ. ಹೊಸ ಯೋಜನೆಗಳಲ್ಲಿ ಸಾಧನೆಯನ್ನು ಸಾಧಿಸ್ತೀರಿ. ಈ ದಿನ ಶುಭ ಕಾರ್ಯಗಳನ್ನು ಆರಂಭಿಸಲು ಅತ್ಯುತ್ತಮವಾದಂಥ ದಿನ ಆಗಿರುತ್ತದೆ. ಆರ್ಥಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಉದ್ಯೋಗದ ಫಲವನ್ನು ನೋಡೋದಾದರೆ ಮೇಲಧಿಕಾರಿಗಳ ಮೆಚ್ಚುಗೆ ಉಂಟಾಗ್ತದೆ. ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಬಡ್ತಿ ಅಥವಾ ಗೌರವದ ಸೂಚನೆ ಕಾಣಿಸ್ತಾ ಇದೆ. ವಿಶೇಷವಾಗಿ ನೋಡೋದಾದರೆ ಜ್ಯೋತಿಷಿಗಳು, ಶಿಕ್ಷಕರು, ಯೂಟ್ಯೂಬರ್ಗಳು, ಕಲಾವಿದರುಗಳು ಮತ್ತು ಸಲಹೆಗಾರರಿಗೆ ಈ ದಿನ ಅತ್ಯುತ್ತಮ ದಿನವಾಗಿರ್ತದೆ. ವ್ಯವಹಾರ ಫಲವನ್ನು ನೋಡೋದಾದರೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗ್ತದೆ. ಹಳೆಯ ಒಪ್ಪಂದಗಳಿಂದ ಅನುಕೂಲಗಳುಂಟಾಗ್ತದೆ. ಹಣಕಾಸು ಫಲವನ್ನು ನೋಡೋದಾದರೆ ಧನ ಲಾಭದ ಸೂಚನೆ ಕಾಣಿಸ್ತಾ ಇದೆ. ಹಳೆಯ ಬಾಕಿ ಹಣ ಬರುವಂಥ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದು ಕಾಣಿಸ್ತದೆ. ಕುಟುಂಬದವರ ಸಹಕಾರ ಲಭ್ಯವಾಗ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥ ಅವಕಾಶಗಳು ದೊರೆಯುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸೋದಾದರೆ ಈ ದಿನ ಬೆನ್ನು ನೋವು ಕಾಣಿಸಬಹುದು, ದಣಿ ಉಂಟಾಗಬಹುದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಆದ್ದರಿಂದ ನೀವು ಯೋಗ, ಧ್ಯಾನ, ಪ್ರಾಣಾಯಾಮಗಳಿಗೆ ಪ್ರಾಶಸ್ತ್ಯವನ್ನು ನೀಡಿದರೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ಪರಿಹಾರಕ್ಕೋಸ್ಕರ ಚಂದ್ರನಿಗೆ ಹಾಲನ್ನು ಅರ್ಪಿಸಿ ಸೋಮಶೇಖರನ ಪ್ರಾರ್ಥನೆಯನ್ನು ಮಾಡಿ, ಚಂದ್ರಶೇಖರನನ್ನು ಪ್ರಾರ್ಥನೆಯನ್ನು ಮಾಡಿ. ಈ ದಿನದ
ಕಿವಿ ಮಾತು: ಸಿದ್ಧಿಯೋಗದ ಅನುಗ್ರಹದಿಂದ ಕಾರ್ಯ ಸಾಧನೆ, ಗೌರವ ಮತ್ತು ಆರ್ಥಿಕ ಪ್ರಗತಿ ದೊರೆಯುವಂಥ ಈ ಶುಭ ದಿನದಲ್ಲಿ ವಜ್ರಯೋಗದ ಕಾರಣ ಮಾತಿನಲ್ಲಿ ಮೃದುತ್ವವನ್ನು ಕಾಪಾಡಿಕೊಂಡರೆ ದಿನವು ಅತ್ಯಂತ ಯಶಸ್ವಿ ಮತ್ತು ಫಲಪ್ರದವಾಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.